ಮಾತಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲ ಎಲ್ಲೂ ಯಾವುದೂ ಕಾಮೆಂಟು ಮಾಡೋದಿಲ್ಲ, ಯಾರ ಬಗ್ಗೆ ಏನು ಮಾತಾಡೋದಿಲ್ಲ. ನನಗೆ ಟೈಮು ಇಲ್ಲ, ನನ್ನ ಕೆಲಸ ಜಾಸ್ತಿ ಇದೆ, ಡೆವಲಪ್ಮೆಂಟ್ ಜಾಸ್ತಿ ಇದೆ. ನಾಳೆನೂ ನಾನು ಭಾನುವಾರ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು 20 ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳದ್ದು ಇದೆಲ್ಲ ಬಂದುಬಿಟ್ಟು 20 ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂತಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದ್ರ ಬಗ್ಗೆ ಮಾಡ್ತೀವಿ. ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ. ಇನ್ನೊಬ್ರು ಅವ್ರು ಇದು ಮಾಡಿದ್ರು, ಇವ್ರು ಮಾತಾಡಿದ್ರು, ಅವ್ರು ಮಾತಾಡಿದ್ರು ನೋಡಿದ್ರು ಬಿಟ್ಬಿಡ್ರಿ. ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ, ಕೋಲಾರಕ್ಕೆ ಏನು ಮಾಡಿದ್ಯಾ, ನಿನ್ನ ಕೊಡುಗೆ ಏನು ಅಂತ ಕೇಳಿ. ನಮ್ಮನ್ನೊಂದ್ಸಲಿ ಮೀಟಿಂಗ್ ಕರೆದಾಗ ಹೇಳಿದ್ರು, ನಮ್ಮ ಸುರ್ಜೇವಾಲಾ ಸಾಹೇಬರು ಮೀಟಿಂಗ್ ಕರೆದಿದ್ದು. ನಾವೇನೋ ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ನಾವು ಭಯಪಟ್ಕೊಂಡು ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಒಂದೇ ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ, ನಿನ್ನ ಕೊಡುಗೆ ಏನು ಕೋಲಾರ್ಗೆ ಅಂತ ಕೇಳ್ಬಿಟ್ಟು. ಒಳ್ಳೆ ಮಾತು ಕೆಟ್ಟ ಮಾತು, ಒಳ್ಳೆ ಮಾತಲ್ವಾ? ಆ ರೀತಿಯಲ್ಲಿ ಕೋಲಾರ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ. ಬೇರೆ ಅವ್ರು ಮಾತಾಡಿದ್ದಾರೆ, ಇವ್ರು ಮಾತಾಡಿದ್ರು, ಯಾರು ಮಾತಾಡಿದ್ರು, ಯಾರ ಬಗ್ಗೆಯೂ ಮಾತಾಡೋದು ಬೇಡ, ಯಾರ ಬಗ್ಗೆ ಏನು ಹೇಳೋದು ಬೇಡ. ಇನ್ನೊಂದು ನೀವು ಅನ್ಕೋಬೋದು, ಇವರೇನಾದರೂ ಬೇರೆ ಯಾರಾದ್ರು ಹೇಳ್ಕೊಟ್ಬಿಟ್ಟವರು ಮಾತಾಡ್ತಾರೆ ಅದು ಇದು ಅಂತ. ನನಗೆ ಯಾರು ಹೇಳ್ಕೊಟ್ಟು ಯಾರು ಏನು ಹೇಳಿದ್ರು ನಾನು ಯಾರ ಮಾತು ಕೇಳೋನಲ್ಲ, ನನಗೆ ಅದು ಗೊತ್ತೂ ಇಲ್ಲ. ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡಬೇಕು ನಾನು ಮಾತಾಡ್ತೀನಿ. ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ. ಚುನಾವಣೆ ಎಲ್ಲಿ ಹಿಡಿದಿದ್ರಿ ಸರ್? ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 1400 ವೋಟ್ ಬಂದಿತ್ತು. ಅಲ್ಲ, 2 ಪಂಚಾಯಿತಿ ಸೇರಿ 3400 ವೋಟ್ ಬಂದಿತ್ತು. ಪಾರ್ಲಿಮೆಂಟಲ್ಲಿ 2000 ಪ್ಲಸ್ ಆಗಿದೆ. ಈ ಪಟ್ಟಣ ಪಂಚಾಯತಿನಲ್ಲಿ 2600 ವೋಟು ಪ್ಲಸ್ ಆಗಿದೆ. ವೋಟ್ ಪ್ಲಸ್ ಆಗಿದ್ದೀವಿ, ಇದಾಗಿದೆ. ಅದು ನಮ್ಮ ಕ್ಯಾಂಡಿಡೇಟ್ ಒಂದು 5 ಕ್ಯಾಂಡಿಡೇಟ್ ಬಂದುಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದಾರೆ. ಅದು ನಾವಲ್ಲಿ ವೋಟ್ ತುಂಬ ತೊಗೊಂಡು ಸೋತಿದ್ದೀವಿ. ಯಾಕಂದರೆ BJPಗೆ 6 ಬಂದಿದೆ, ಕಾಂಗ್ರೆಸ್ಗೆ 6 ಬಂದಿದೆ, JDSಗೆ 4 ಬಂದಿದೆ. ಮೆಜಾರಿಟಿ ಇದೆ, ಅವ್ರು ಮಾಡ್ಕೊಂಡು ಅವರಿಬ್ಬರು ಒಂದಾಗಿ ನಿಮಗೆ ನಮ್ಮ ವೋಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು. ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು, ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ವೋಟ್. ನಮ್ಮದೇನು ವೋಟ್ ಏನು ಕಮ್ಮಿ ಆಗಿಲ್ಲ, ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ. ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಎಲೆಕ್ಷನ್ 13 ವೋಟ್ ಬಂದಿತ್ತು. ಇವತ್ತು 200 ವೋಟ್ ಬಂದಿದೆ. 13 ವೋಟ್ ಬಂದಿರುವಂಥ ಬೂತಲ್ಲಿ 200 ವೋಟ್ ಬಂದಿದೆ. ನಾವು ಡೆವಲಪ್ ಆಗಿದ್ದೀವಿ ಅಂದರೆ ಅವ್ರಿಗೆ ಮೆಜಾರಿಟಿ ಬಂದಿದೆ, ಅವ್ರಿಬ್ಬರಿಗೂ ಸೇರಿ ಮೆಜಾರಿಟಿ ಬಂದಿದೆ. ಸಂತೋಷ ಮಾಡಿ. ಈ ಚುನಾವಣೆ ಜಿಲ್ಲೆಯಲ್ಲಿ ಮುಂದಿನ